ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಸಾಹಿತಿಗಳಾದಂಥ ತನ್ವೀರ್ ಅಹಮದ್ ಅವರು ಬೆಂಗಳೂರಿಂದ ಪಾದಯಾತ್ರೆ ಹೊಂಟಿರುವಂಥದ್ದು. ಇದಲ್ಲದೆ ಏನು ಧರ್ಮ ಸಮ್ಮೇಳನ ಅಲ್ಲೂ ಕೂಡ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟನೇ ದಿನ ಪಾದಯಾತ್ರೆ ನೀವು ಬೆಂಗಳೂರಿಂದ ಬಂದಿರೋದು? ನಮಸ್ಕಾರ. ಇವತ್ತು 7ನೇ ದಿವಸ. ನಾವು ಸರಿಸುಮಾರು 200 ಕಿಲೋಮೀಟರ್ ನಾವು ಬೆಂಗಳೂರಿಂದ ಹೊರಟಿದ್ದೀವಿ. ಆದರೆ 200 ಕಿಲೋಮೀಟರ್ಗಿಂತ ಜಾಸ್ತಿ ನಾವು ರಸ್ತೆಯಲ್ಲಿ ಸರಿಸುಮಾರು 5,000 ರಿಂದ 6,000 ಜನರನ್ನ ಮಾತಾಡಿಸ್ಬಿಟ್ಟು ನಾವು ಕೇಳಿದ್ವಿ ಈ ಸಂಸ್ಥೆ ಬಗ್ಗೆ. ನಾವು ಹೇಳಿಲ್ಲ ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ. ಎಷ್ಟೊಂದು ಫಲಾನುಭವಿಗಳು ಏನೇನು ಅವ್ರು ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮಗೆ ಸಿಕ್ಕಿರೋದು ಒಂದು ಮಾಹಿತಿ. ನಾನೀಗ ಒಂದು ಮಾತು ಹೇಳ್ತೀನಿ, ನನ್ನ ತಾಯಿಗಿಂತ ಶ್ರೇಷ್ಠ ನನಗೆ ಯಾರೂ ಇಲ್ಲ. ನನ್ನ ತಾಯಿಯ ಮೇಲೆ ನಾನು ಸತ್ಯ ಹಾಕಿ ಹೇಳ್ತಾ ಇದ್ದೀನಿ. ಒಬ್ಬರಾದರೂ ಏನಾದರೂ ಈ ಸಂಸ್ಥೆ ಬಗ್ಗೆ ಹೇಳೋದಿದ್ರೆ ನಾನು ವಾಪಸ್ ಹೊರಟೋಗ್ತಾ ಇದ್ದೆ. ಯಾರು ಒಬ್ಬರು ಸಿಕ್ಕಿಲ್ಲ. 4-5 ಕಿಡಿಗೇಡಿಗಳು ಸುಮ್ಮನೆ ಅವರು ಪ್ರಚಾರ ಮಾಡಿ ಈ ಒಳ್ಳೆ ಕೆಲಸ ಮಾಡ್ತಿರೋ ಒಂದು ಸಂಸ್ಥೆಯ ವಿರುದ್ಧ ನಿಂತಾಗ ನಾನು ಯಾವತ್ತೂ ನಾನು ಎಲ್ಲರಿಗೂ ಹೇಳಿದ್ದೀನಿ, ನಮ್ಮ ಅಶೋಕ ಸ್ತಂಭದಲ್ಲಿ 4ನೇ ಸಿಂಹ ಕಾಣಿಸಲ್ಲ. 4ನೇ ಸಿಂಹ ನಾವು ಯಾವ ಒಳ್ಳೆ ಕೆಲಸ ಮಾಡ್ತಾ ಇರೋ ಒಂದು ಸಂಸ್ಥೆ ವಿರುದ್ಧ ಯಾರಾದರೂ ಸಂಸ್ಥೆ ಇರಲಿ, ಹಿಂದೂಗಳ, ಕ್ರೈಸ್ತರ, ಮುಸಲ್ಮಾನರ ಸಂಸ್ಥೆ ಇರಲಿ, ಅದು ಯಾವುದಾದ್ರೂ ನಿಂತ್ಕೊಂಡಿರೋ ವ್ಯಕ್ತಿ ಇರಲಿ, ಯಾರೋ ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಈ 4ನೇ ಸಿಂಹ ಜಾಗೃತನಾಗಬೇಕು. ಸರ್, ಈಗ ಬೆಂಗಳೂರಿಂದ ನಿಮಗೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಸರ್ ನಿಮಗೆ, ನಿಮ್ಮ ಈ ಪಾದಯಾತ್ರೆಗೆ, ನಿಮ್ಮ ಈ ಕೆಲಸಕ್ಕೆ? ನಮ್ಮ ಜೊತೆ ಸರಿಸುಮಾರು 35-40 ಜನ ಬಂದಿದ್ದಾರೆ. ನಮ್ಮ ವೆಂಕಟೇಶ್ ರಂಗಚಾರ್ ಅವರಿದ್ದಾರೆ, ನಮ್ಮ ರಾಕೇಶ್ ಜನರಿದ್ದಾರೆ, ನಮ್ಮ ತಿಮ್ಮಯ್ಯ ಕೊಂಡವಾಡಿ, ನಮ್ಮ ವೀರಸ್ವಾಮಿಯವರು, ಮೊಯಿನ್ ಖಾನು ಎಲ್ಲರೂ ಬಂದಿದ್ದಾರೆ. ಅವರು ಸತತವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ನಮ್ಗೆ ಎಲ್ಲರಿಗಿಂತ ದೊಡ್ಡ ಸಾಥ್ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಕರ್ನಾಟಕದ ಕನ್ನಡಿಗರ ಮುದ್ದಿನ ಮನಸ್ಸು ನಮ್ಗೆ ಸಾಥ್ ಕೊಡ್ತಾ ಇದೆ. ರಸ್ತೆಯಲ್ಲಿ ಜನ ಬಂದು ಕೇಳ್ತಾ ನಾನು ಕಾಲು ನಮಸ್ಕಾರ ಮಾಡ್ತಾ ಇದ್ದಾರೆ. 80 ವರ್ಷ ಜನ ಬಂದ್ಬಿಟ್ಟು ಕಾಲು ನಮಸ್ಕಾರ ಮಾಡ್ತಾ ಇದ್ದಾರೆ. ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರೂ ನಾವು ಹೇಳಿದ್ವಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ, ಏನು ಕಿಮಿಕ್ ಅಂದಿಲ್ಲ. ಎಲ್ಲರೂ ದೊಡ್ಡ ಉದ್ಯಮಿಗಳು ಬಂದಿದ್ದಾರೆ ಸಾಹೇಬ್ರೆ. ನೀವೀಗ ಅಪಪ್ರಚಾರ ಮಾಡೋ ವಿರುದ್ಧ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಪಪ್ರಚಾರ ಯಾರ್ಯಾರು ಮಾಡ್ತಾ ಇದ್ರು ಅವ್ರಿಗೆ ಏನಾಗಿದೆ ಅಂತ ಇಡೀ ಕರ್ನಾಟಕಕ್ಕೂ ಗೊತ್ತು. ಅವರು ಇವತ್ತು ಬೇಡ್ಕೊಳ್ತಾ ಇದ್ದಾರೆ, ನಮಗೆ ಕೋರ್ಟಿಂದ ನಮಗೆ ಆಚೆ ತೆಗೆಸಿ ನಾವು ಕೇಸ್ ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಆದರೆ ಈ ಅಪಪ್ರಚಾರ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ನೀವು ನಿಂತ್ಕೊಳ್ಳೋದು ನಮ್ಮ ಸಾಮಾಜಿಕ ದಾಯಿತ್ವ. ಡೆಫಿನೆಟ್ಲಿ ನಿಂತ್ಕೊಳ್ಬೇಕಾಗತ್ತೆ. ಮತ್ತು ಯಾರಾದರೂ ಅಪಪ್ರಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ಸ್ವಲ್ಪ ದಿವಸಕ್ಕೋಸ್ಕರ ಪ್ರಚಾರ ಸಿಗ್ಬೋದು, ಆದರೆ ಆ ದೇವರು ಇದಾನಿಲ್ಲ, ಅವನ ಶಾಪ ತಟ್ಟುತ್ತೆ, ಮುಟ್ಟುತ್ತೆ. ಡೆಫಿನೆಟ್ಲಿ ನಿಮಗೆ ಕಷ್ಟ ಬರುತ್ತೆ. ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಒಳ್ಳೆ ಕೆಲಸ ಮಾಡ್ತಿರೋ ಸಮಾಜದ ಬಗ್ಗೆ, ಈ ಒಳ್ಳೆ ಕೆಲಸ ಮಾಡ್ತಿರುವ ಧರ್ಮಸ್ಥಳದ ಬಗ್ಗೆ ಪ್ರೀತಿ ಇರಲಿ. ಅದೇ ಸಾಹಿತಿ ಮತ್ತು ಚಿಂತಕರಾದಂಥ ತನ್ವೀರ್ ಅಹಮದ್ ಅವರು ಹೇಳೋ ಪ್ರಕಾರ ಒಳ್ಳೆ ಕೆಲಸ ಯಾರೇ ಮಾಡಲಿ, ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರ ಪರ ನಿಲ್ಲಬೇಕು, ಅದೇ ಕೆಲಸ ಮುಂದುವರಿಸ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.